ಸಂಜೀವ್, ಸೊ ಎಸ್, ನೀವು ಇಂಡಿಯಾಗೆ ಬಂದಮೇಲೆ ಏನೇನು ಮಾಡಿದ್ರಿ ಅಲ್ಲಿಂದ ಜಾಬ್? ದುಬೈಯಲ್ಲಿ ಬರೋಕ್ಕೆ ಮುಂಚೆನೇ ಏನಾದ್ರು ಮಾಡಬೇಕು, ಅಮೌಂಟ್ ಸಾಲಲ್ಲ, ಕಡಿಮೆ ಸ್ಯಾಲ್ರಿ ಯಾರು ಕೆಲಸ ಮಾಡ್ತಾರೆ ಅಂತ ಹೇಳ್ಕೊಂಡೆ ಬಂದೆ. ಅಷ್ಟರೊಳಗಡೆ ಮದುವೆ ಮಾಡಿದರು, ಮತ್ತು ಫ್ಯಾಮ್ಲಿನೂ ಒಂದು ವರ್ಷ ಕರ್ಕೊಂಡು ಹೋದೆ. ಮದುವೆಗೆ ಮುಂಚೆ ಮನೆ ಕಟ್ಟಿದೆ ಮದುವೆ. ಅದು ಅಫರ್ಮೇಷನ್ ವರ್ಕ್ ಆಗೈತೆ ಸರ್. ಅದು ಅವಾಗ ನನಗೆ ಇದೆಲ್ಲ ಗೊತ್ತಿರಲಿಲ್ಲ, ನಿಮ್ಮ ಮೆಡಿಟೇಷನ್ ಎಲ್ಲ. ಬಟ್ ಒಳಗಡೆ ಇರಬೇಕದು, ಅದಿದ್ರೆ ಗ್ಯಾರಂಟಿ ಕೆಲಸ ಆಗುತ್ತೆ. ನಿಮ್ದು ಅದೇನೋ ದೇವ್ರ ದಯಿಂದ ಬಂದೆ ನಾನು ಪಿ ಟಿ ಐಗೆ. ಸೊ ಪಿ ಟಿ ಐದು ಬಂದ ದೇವ್ರ ದಯಿಂದ ಬಂದ, ನೀವು ಡಿಸಿಷನ್ ತೊಗೊಂಬಂದ್ರ? ಏನೋ ಅಟ್ರಾಕ್ಷನ್ ಇದೆ ಸರ್ ನಿಮ್ಮಲ್ಲಿ. ಓಕೆ, ಟೆಲ್ ಮಿ 3 ಥಿಂಗ್ಸ್. ಏನೇನು ಬಿ ಟಿ ಐಗೆ ಜಾಯ್ನ್ ಆದಮೇಲೆ ಏನು 3 ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದೆ ಅಥವಾ 3 ಟಾಸ್ಕ್ ತೊಗೊಂಡ್ರಿ ಸೊ ದಟ್ ಯುವರ್ ಬಿಸ್ನೆಸ್ ಏನು ಬದಲಾವಣೆ ಆಯಿತು? ಬಿ ಟಿ ಎ ಬಂದು ಸ್ಟಾರ್ಟಿಂಗ್ ನಾನು ಬಂದಿರೋದೇ ಆನ್ಲೈನ್ ಕಲಿಯೋದಕ್ಕೆ, ಅದು ಮಾರ್ಕೆಟಿಂಗು. ನನಗೆ ನೋಡಿ ಇಲ್ಲೂ ಧೈರ್ಯ ಇಲ್ಲ ಮಾತಾಡೋಕ್ಕೆ ಧೈರ್ಯ ಇಲ್ಲ. ವಿಡಿಯೋ ಮಾಡೋಕ್ಕಂದ್ರೂ ಫೇಸ್ ವ್ಯಾಲ್ಯೂ ನಂಬೋದಾ? ಇಲ್ಲ, ಎಲ್ರಿ ಒಂದು ಕ್ಲಾಪ್ ಕೊಟ್ಬಿಡಿ, ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ನೋಡಿ. ವಿಷಲ್ ಹೊಡೆದ್ಬಿಟ್ರು. ಯಾರು 50 ವರ್ಷ ಅನ್ಸೋದು ಇಲ್ಲ, ಕರೆಕ್ಟಾ? ರೈಟ್. ಸೊ 1 ವಿಡಿಯೋ 2 million. ಹೌ ಆರ್ ಯು ಫೀಲಿಂಗ್ ದಟ್? ಅದು ಹೇಳಿದ್ನಲ್ಲ, ಮಾರ್ಕೆಟಿಂಗ್ ಇಷ್ಟು ಈಸಿನಾ? ಪ್ರತಿದಿನ ಕೊಟೇಶನ್ ಕೊಡ್ತಾ ಇದ್ದೀರಿ. ಅವಾಗ ದ ಫಸ್ಟ್ ಥಿಂಗ್ ಯು ಇಂಪ್ಲಿಮೆಂಟೆಡ್ ಇಸ್ ವಿಡಿಯೋ. ಆಮೇಲೆ ನೆಕ್ಸ್ಟು ಹೆಲ್ತು ಎನರ್ಜಿ ಇಲ್ಲ, ಹೆಲ್ತ್ ಆದರೂ ಇಂಪ್ರೂವ್ ಆಗಲಿ ಅಂತೇಳಿ ಸ್ಟಾರ್ಟ್ ಮಾಡಿದೆ ಮೆಡಿಟೇಷನ್ನು. ನಿಜವಾಗ್ಲೂ ಹೇಳ್ತೀನಿ, ಗಾಡ್ ಪ್ರಾಮಿಸ್ಸು 3 ಮಂತಲ್ಲಿ ಆಲ್ಮೋಸ್ಟ್ ಕ್ಯೂರು. ಮುಂಚೆ ಓಡಾಡೋಕ್ಕಾಗ್ತಿರ್ಲಿಲ್ಲ, ಮೆಟ್ಲತ್ತಾಗ್ತಿರ್ಲಿಲ್ಲ. ಈಗ 1 ಕಿಲೋಮೀಟ್ರ್ ವಾಕ್ ಮಾಡ್ತೀನಿ ಇವಾಗ. ಸೊ ದಟ್ ಈಸ್ ಒಂದು ಪಾರ್ಟ್ ಬಿ ಟಿ ಅದು. ನಾವು ಒಂದು ಬಿಸ್ನೆಸ್ ಅಂತಲೇ ನೋಡಬಾರ್ದು ಇದನ್ನು. ಇದು ಹೆಲ್ತ್ ತುಂಬ ವೆರಿ ವೆರಿ ಇಂಪಾರ್ಟೆಂಟು. ಅದಲ್ಲದೆ ಸೆಲ್ಫ್ ಮಾಸ್ಟ್ರಿಯಲ್ಲಿ ಅದು ಒಂದು ಭಗವದ್ಗೀತೆನೇ, ಅದು ಪಾರ್ಟ್ 2 ಭಗವದ್ಗೀತೆನೇ. ಅದನ್ನು ಎಲ್ಲರೂ ಅಳವಡಿಸ್ಕೊಳ್ಳಿ ದಯವಿಟ್ಟು. ಮನುಷ್ಯ ಟ್ರಾನ್ಸ್ಫರ್ ಮಾಡಿ, ಅದಕ್ಕೆ ನಾನೇ ಎಕ್ಸಾಂಪಲ್. ವೆರಿ ಇನ್ಸ್ಪೈರಿಂಗ್.